ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರಕಾಶ್ ನಗರದಲ್ಲಿ ಮೇಲ್ ಮರಬತ್ತೂರು ಸಿದ್ಧರ ಶಕ್ತಿಪೀಠ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಉತ್ಸವ ನೆರವೇರಿಸಲಾಯಿತು. 3 ದಿನಗಳ ಕಾಲ ನಡೆಯುವ ಉತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಓಂ ಶಕ್ತಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಮೇಲು ಮರಬತ್ತೂರು ಆದಿ ಪರಾಶಕ್ತಿ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮೀ ಬಂಗಾರು ಅಡಿಗಳಾರ್, ಉಪಾಧ್ಯಕ್ಷರಾದ ಅನ್ಬಳಗನ್ ಅಧ್ಯಕ್ಷತೆಯಲ್ಲಿ ಉತ್ಸವ ನಡೀತಾ ಇದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆದರು. ಇವತ್ತು ನಾಳೆ ಆದಿಪರಾಶಕ್ತಿ ದೇವಿಗೆ ವಿಶೇಷ ಪೂಜೆಗಳು ನಡೆಯಲಿವೆ ಅಂತ ಮೇಲು ಮರಬತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ರಾಜ್ಯ ಸಮಿತಿಯ ಸದಸ್ಯ ರಕ್ಷಿತ್ ಜೈ ಗಿರೀಶ್ ಹೇಳಿದ್ದಾರೆ. ವರ್ಷಗಳ ಹಿಂದೆ ನಾನು ಬಂದಿದ್ದೆ. ಇದು ಒಂದು ನಂಬಿಕೆ, ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಅಪಾರವಾದ ದೈವಶಕ್ತಿಯನ್ನು ಪಡೆದಿರ್ತಕ್ಕಂಥದ್ದು. ಆ ಪರಾಶಕ್ತಿ ತಾಯಿ ಇದು ಭಾರತೀಯರ ಪರಂಪರೆ. ತಮಿಳುನಾಡಿನಲ್ಲಿ ಯಾವ ರಾಜ್ಯ ಇಂಥವಕ್ಕೆಲ್ಲ ಅವಕಾಶ ಇಲ್ಲ ಅಂತಾರೋ ಆ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ಮಾಡಿರ್ತಕ್ಕಂಥವರು ಹಿಂದೆ ಇದ್ದಂಥ ಮಹಾಸ್ವಾಮಿಗಳು. ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಸುಮಾರು ಒಂದು 40-45 ವರ್ಷದ ಮಂಡಳಿ ಆಗಿತ್ತು, ಇಲ್ಲಿ ಪೂಜಾ ಮಂಡಳಿ ಆಗಿತ್ತು. ಇವತ್ತಿನ ದಿನ ಯಥೇಚ್ಛವಾಗಿ ಇಲ್ಲಿ ಒಂದು 15,000 ಇರ್ಮುಡಿ ಸಲ್ಲಿಸುವಂಥ ಭಕ್ತಾದಿಗಳಿದ್ದಾರೆ. ನಾವು ಇಡೀ ಕರ್ನಾಟಕದಾದ್ಯಂತ 5 ಲಕ್ಷ ಜನ ಪ್ರತಿ ವರ್ಷ ನಾವು ಇರ್ಮುಡಿಯನ್ನು ಸಲ್ಲಿಸುವ ಒಂದು ವ್ಯವಸ್ಥೆ. ಇದಕ್ಕೆ ನಮ್ಮ ರಾಜ್ಯ ಸಮಿತಿ MASM ಕರ್ನಾಟಕ ಮೇಲ್ಮರುತು ಆದಿಪರಾಶಕ್ತಿ ಆಧ್ಯಾತ್ಮಿಕ ಸಮಿತಿಯವರು ಇದರ ಒಂದು ಆಯೋಜನೆಯನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಥೇಚ್ಛವಾಗಿ ಇದು ಬೆಂಗಳೂರಲ್ಲಿ ಪ್ರಪ್ರಥಮವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.